ಬಂಗಾರವನ್ನು ಎಷ್ಟು ಚೂರು ಮಾಡಿದರೂ ಕೂಡ ಅದಕ್ಕಿರುವಂತಹ ಬೆಲೆ ಎಂದಿಗೂ ಕೂಡ ಕಡಿಮೆ ಆಗುವುದೇ ಇಲ್ಲ. ಹಾಗೆಯೇ ಒಳ್ಳೆಯತನದಿಂದ ಸಂಪಾದಿಸಿದಂತಹ ಗೌರವ ಯಾವತ್ತಿಗೂ ಕೂಡ ಕಡಿಮೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯತನವನ್ನು ಜೀವನದಲ್ಲಿ ಮನುಷ್ಯನಾದವನು ಬೆಳೆಸಿಕೊಳ್ಳಬೇಕಾಗಿರುವುದು ಇಂದಿನ ಸಮಾಜದಲ್ಲಿ ತುಂಬಾನೇ ಅವಶ್ಯಕವಿದೆ. ಕೆಲಸ ನಿನ್ನ ಜೀವನವನ್ನು ಬದಲಿಸುತ್ತದೆ. ಯಾವಾಗಲೂ ಕೂಡ ಕೆಲಸದಲ್ಲಿ ನಿರತರಾಗಿರುವುದನ್ನು ಕಲಿತುಕೊಳ್ಳಬೇಕು. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಆದರೂ ಕೂಡ ಅದರ ಪಾಡಿಗೆ ಅದನ್ನು ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾವಣೆ ಆಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಎಂದಿಗೂ ಕೂಡ ಜೀವನದಲ್ಲಿ ಎಲ್ಲವೂ ಕೂಡ ನಮಗೆ ದೊರೆಯಬೇಕು ಅನ್ನುವುದೇ ಆದರೆ ಸ್ವಲ್ಪ ಹೊತ್ತುಗಳ ಕಾಲವಾದರೂ ಕೂಡ ನಾವು ಕಾಲಕ್ಕೆ ಸಮಯವನ್ನು ಕೊಟ್ಟು ಕಾಯುತ್ತಾ ಕೂರುವುದನ್ನು ನೋಡಬೇಕು. ನಿನ್ನ ನೋಯಿಸಿದವರ ಮುಂದೆ ಕಲ್ಲಾಗಿ ಬದುಕಬೇಕು. ನಿನ್ನ ಪ್ರೀತಿಸಿದವರ ಮುಂದೆ ಹೂವಾಗಿ ಬದುಕಬೇಕು. ಆದರೆ ನಿನ್ನ ಕೈಯಲ್ಲಿ ಏನೂ ಕೂಡ ಆಗುವುದಿಲ್ಲ ಎಂದು ಹೇಳಿದವರ ಮುಂದೆ ಜೀವನದಲ್ಲಿ ಸಾಧಿಸಿ ತೋರಿಸಬೇಕು. ಹಣವು ಒಂದು ಸಣ್ಣ ನಾಣ್ಯ, ಆರೋಗ್ಯ ಎನ್ನುವುದು ಒಂದು ದೊಡ್ಡ ನಾಣ್ಯ ಇದ್ದಂತೆ. ಪ್ರೀತಿ ಒಂದು ಅದೃಷ್ಟದ ನಾಣ್ಯ, ಸಂಬಂಧ ಎನ್ನುವುದು ಸಿಹಿ ನಾಣ್ಯ ಇದ್ದಂತೆ. ಆದರೆ ಸ್ನೇಹವು ಚಿನ್ನದ ನಾಣ್ಯ. ಯಾವ ನಾಣ್ಯವನ್ನು ನೀವು ಪಡೆದುಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಂತಹ ವಿಚಾರ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಅದೇ ನೀನು ಕೊಟ್ಟಿರುವಂತಹ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುವುದಕ್ಕೆ ಶುರು ಮಾಡುತ್ತಾರೆ. ವಯಸ್ಸು ಇದ್ದಾಗ ವಿದ್ಯೆಯನ್ನು ಸಂಪಾದಿಸು. ರಟ್ಟೆಯಲ್ಲಿ ಬಲವಿದ್ದಾಗ ಹಣವನ್ನು ಸಂಪಾದಿಸು. ಸಂಸ್ಕಾರದಿಂದ ಜ್ಞಾನವನ್ನು ಸಂಪಾದಿಸು. ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿಯನ್ನು ಸಂಪಾದಿಸು. ಒಳ್ಳೆಯ ವ್ಯಕ್ತಿತ್ವವನ್ನು ಸಂಪಾದಿಸು. ಮನುಷ್ಯನ ಚಪ್ಪಲಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ಭಾವಿಸುತ್ತಾನೆ, ಆದರೆ ಚಪ್ಪಲಿಯು ನಾನು ಇವನನ್ನೇ ಹೊತ್ತಿದ್ದೇನೆ ಎಂದು ಬೀಗುತ್ತದೆ. ಜೀವನವು ಹೀಗೆ. ನಾನೇ ಮೇಲು ಅನ್ನುವುದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಜೀವನ ಎನ್ನುವುದು ಆಗಾಗ ಬದಲಾವಣೆ ಆಗುತ್ತಲೇ ಇರುತ್ತದೆ. ಈ ಜೀವನದಲ್ಲಿ ನಾವು ಬದಲಾವಣೆಗೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಜೀವನವನ್ನು ಮುಂದುವರಿಸುವುದನ್ನು ಕಲಿಯಬೇಕು. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ನೋಡಿ, ಕಂಡಿದ್ದನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬಾರದು. ಯಾವಾಗಲೂ ಕೂಡ ವಿಚಾರವನ್ನು ಮಾಡದೆಯೇ ಯಾವುದನ್ನು ಕೂಡ ಒಪ್ಪಿಕೊಳ್ಳುವುದಕ್ಕೆ ಹೋಗಲೇಬಾರದು. ಬಯಸಿ ಬಂದ ಮನಸ್ಸಿಗೆ ಬೆಲೆ ಇರಲಿ. ಮರಳಿ ಹೋದ ಮನಸ್ಸಿಗೆ ಕ್ಷಮೆ ಎನ್ನುವುದು ಇರಲಿ. ಮೋಸ ಮಾಡಿದ ಮನಸ್ಸಿಗೆ ಶಿಕ್ಷೆ ಎನ್ನುವುದು ಇರಲಿ. ನೊಂದ ಮನಸ್ಸಿಗೆ ನಗು ಎನ್ನುವುದು ಸದಾ ಕಾಲ ತುಂಬಿರಲಿ. ಎಂದಿಗೂ ಕೂಡ ಜೀವನದಲ್ಲಿ ನಿನ್ನ ನಗುವನ್ನು ಅಡವಿಟ್ಟು ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಜೀವನ ಎನ್ನುವುದು ಆ ರೀತಿಯಾಗಿ ಇಲ್ಲ. ಜೀವನ ಎನ್ನುವುದು ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಹೋಗುವುದನ್ನು ಕಲಿತುಕೊಳ್ಳಬೇಕು. ನಾನು ಹುಟ್ಟಿದಾಗ ನನ್ನನ್ನು ನೋಡಲು ಯಾರು ಕೂಡ ಬಂದಿದ್ದರು ಎಂದು ನನಗೆ ಗೊತ್ತಿಲ್ಲ. ನಾನು ಸತ್ತಾಗ ನನ್ನನ್ನು ನೋಡಲು ಯಾರು ಬಂದರೂ ಕೂಡ ಅದು ನನಗೆ ಗೊತ್ತಾಗುವುದು ಕೂಡ ಇಲ್ಲ. ನಾನು ಕಷ್ಟದಲ್ಲಿ ಇರುವಾಗ ನನ್ನ ಸಹಾಯಕ್ಕೆ ಬಂದವರನ್ನು ನಾನು ಜೀವ ಇರುವವರೆಗೂ ಕೂಡ ಮರೆಯುವುದಿಲ್ಲ ಎನ್ನುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಯಾರೇ ಏನೇ ಅಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ಕಲಿಯುತ್ತೀರಾ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಕೂಡ ಸರದಿ ಸಾಲಿನಲ್ಲಿ ನಿಲ್ಲಬಹುದು. ಆದರೆ ಅಂದವಾದಂತಹ ಮನಸ್ಸನ್ನು ಅರಿಯುವುದಕ್ಕೆ ಮತ್ತೊಂದು ಅಂದವಾಗಿರುವಂತಹ ಮನಸ್ಸಿನಿಂದ ಮಾತ್ರ ಸಾಧ್ಯವಾಗುವುದು. ಹರಿದ ಚಪ್ಪಲಿಯನ್ನು ಬೇಕಾದರೂ ಕೂಡ ನಂಬಬಹುದು. ಕನಿಷ್ಠ ನೀನು ಮನೆಗೆ ತಲುಪುವವರೆಗೂ ಕೂಡ ಬರುತ್ತದೆ. ಆದರೆ ನೀನೇ ಎಲ್ಲ ಎಂದು ಕಿವಿಗೆ ಹೂವನ್ನು ಇಡುವಂಥವರನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ಕನಸಲ್ಲಿ ಎಲ್ಲರನ್ನ ಪ್ರೀತಿಸಿ, ಮನಸ್ಸಿನಲ್ಲಿ ಕೆಲವರನ್ನ ಮಾತ್ರ ಪ್ರೀತಿಸಿ, ಆದರೆ ಹೃದಯದಲ್ಲಿ ಒಬ್ಬರನ್ನ ಮಾತ್ರ ಪ್ರೀತಿಸಿ. ಅದು ಜೀವಕ್ಕೆ ಜೀವ ಕೊಡುವಂಥವರನ್ನ ಮಾತ್ರ ಆಗಿರಬೇಕು. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಜಾಗ ಅಂದರೆ ಹೃದಯ. ಯಾಕೆ ಅಂದರೆ ಅದನ್ನು ಯಾರೂ ನೋಡುವುದಕ್ಕೆ ಆಗುವುದೇ ಇಲ್ಲ, ಮುಟ್ಟಿಕೊಳ್ಳುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅಲ್ಲಿ ಇಷ್ಟ ಆದವರನ್ನ ಮಾತ್ರ ಮೆರೆಸುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಆಸ್ತಿಯನ್ನ ಮಾಡಿ, ಆದರೆ ನಿಮ್ಮ ಕೊನೆಯ ಕಾಲದಲ್ಲಿ ಆರೋಗ್ಯವನ್ನು ಅಥವಾ ಆರೋಗ್ಯ ಕೆಟ್ಟಾಗ ನಿಮ್ಮ ಮಕ್ಕಳು ಡಾಕ್ಟರನ್ನು ಬಿಟ್ಟು ಲಾಯರಿಗೆ ಕಾಲ್ ಮಾಡುವಷ್ಟು ಆಸ್ತಿಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ.
ಆಸ್ತಿ ಎನ್ನುವುದು ಎಷ್ಟು ಇರಬೇಕೋ ಅಷ್ಟೇ ಇರಬೇಕು. ಯಾವುದು ಕೂಡ ಅತಿಯಾಗಬಾರದು. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಹೇಗೆ ಪರಿವರ್ತನೆ ಆಗುತ್ತದೆಯೋ ಹಾಗೆ ಈ ಆಸ್ತಿ ಎನ್ನುವುದು ಜೀವನದಲ್ಲಿ ಅತಿಯಾದರೆ ಮನುಷ್ಯನಾದವನು ಮನುಷ್ಯತ್ವವನ್ನೇ ಮರೆತು ಬಿಡುತ್ತಾನೆ. ಅಪ್ಪ ಇರುವವರೆಗೆ ಬೆವರಿನ ಬೆಲೆ ಗೊತ್ತಾಗುವುದಿಲ್ಲ. ಅಮ್ಮ ಇರುವವರೆಗೆ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಕಳೆದುಕೊಂಡಿದ್ದನ್ನು ಮತ್ತೆ ಪಡೆಯಬಹುದು. ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮತ್ತೆ ಎಂದಿಗೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳಿನಿಂದ ಬೆಳೆದವರು ಹಲ್ಲಿನಂತೆ ಎಷ್ಟೇ ಬೇಗ ಬೆಳೆಯುತ್ತಾರೆ ಅಷ್ಟು ಬೇಗನೆ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ ಬೆಳೆಯುವುದು ನಿಧಾನವಾಗಿ ಇದ್ದರೂ ಕೂಡ ಬೆಳೆದ ನಂತರ ಅವರ ಮೌಲ್ಯ ಅಪಾರವಾದ ಸಂಖ್ಯೆಯಲ್ಲಿ ಇರುತ್ತದೆ. ಜೀವನದಲ್ಲಿ ಯಾವುದೂ ಕೂಡ ಅತ್ಯಂತ ಸುಲಭವಾಗಿ ಬೇಗನೆ ಸಿಗುತ್ತದೆಯೋ ಅದು ಅತ್ಯಂತ ಸುಲಭವಾಗಿ ಅಂದರೆ ಜೀವನದಲ್ಲಿ ಬಹುಬೇಗನೆ ಹೊರಟು ಹೋಗುತ್ತದೆ. ಜೀವನದಲ್ಲಿ ಏನೇ ಸಿಕ್ಕರೂ ಕೂಡ ಕೊಂಚ ತಾಳ್ಮೆ ಎನ್ನುವುದು ಇರಬೇಕು. ದುಃಖದಲ್ಲಿ ಕರೆದರೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು, ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಇದೆ ಎಂದು ತೋರಿಸುವುದಕ್ಕೆ ಹೋಗಲೇಬಾರದು, ಇಲ್ಲವೆಂದು ಸಾರುವುದಕ್ಕೆ ಹೋಗಲೇಬಾರದು. ಇದ್ದು ಇಲ್ಲದಂತೆ ಬದುಕಬೇಕು, ಸತ್ತರೂ ಬದುಕಿದವರಂತೆ ಬದುಕಬೇಕು. ಈ ಜೀವನವೇ ಹಾಗೆ. ಇಲ್ಲಿ ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಬದುಕು ಎನ್ನುವುದು ದೇವರ ಆಟದಂತೆ. ಆತನು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಬದುಕು ಎಷ್ಟೇ ನೋಯಿಸಿದರೂ ಕೂಡ ಬದುಕಬೇಕೇ. ಮನಸ್ಸು ಎಷ್ಟೇ ನೊಂದಿದ್ದರೂ ಕೂಡ ನಗಬೇಕೇ. ಕೆಲವು ನೋವುಗಳು ಮರೆಯಲು ಆಗದೇ ಇದ್ದರೂ ಕೂಡ ಮರೆತು ಬದುಕುವುದನ್ನು ಕಲಿತುಕೊಳ್ಳಬೇಕು. ಅಂದುಕೊಂಡಿದ್ದು ಆಗದೇ ಇದ್ದಾಗ ಅಂದುಕೊಂಡು ಅಥವಾ ಹೊಂದಿಕೊಂಡು ಹೋಗುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಎಷ್ಟೇ ಕಷ್ಟ ಬಂದರೂ ಕೂಡ ಕಣ್ಣೀರನ್ನು ಹೊರ ಬಾರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನವನ್ನು ಮಾಡುವವರಿಗಿಂತ ನಮ್ಮ ಕಣ್ಣೀರನ್ನು ನೋಡಿ ಅಪಹಾಸ್ಯವನ್ನು ಮಾಡುವಂಥವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಯಾರು ನಮ್ಮನ್ನು ಮನಸಾರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಈ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗುವುದು ತುಂಬಾ ಕಷ್ಟ. ಆ ನಿಜವಾದ ಪ್ರೀತಿ ನಿಮಗೆ ಸಿಕ್ಕಿದೆ ಎಂದರೆ ಖಂಡಿತವಾಗಿಯೂ ಕೂಡ ಅದನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ನಿಮ್ಮದೇ ಆದ್ಯ ಕರ್ತವ್ಯ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಸಮಯ ಸಂದರ್ಭ ಎಷ್ಟೇ ಕಠೋರವಾಗಿ ಇರಲಿ ಗಟ್ಟಿಯಾಗಿ ನಿಂತುಕೊಳ್ಳಿ. ಏಕೆಂದರೆ ಒಂದು ಸಮಯದಲ್ಲಿ ಹುಳಿಯಾಗಿ ಇರುವಂತಹ ಮಾವಿನ ಕಾಯಿ ಮತ್ತೊಂದು ದಿನ ಸಿಹಿಯಾಗಿ ಬದಲಾಗುತ್ತದೆ. ಜೀವನ ಎನ್ನುವುದು ಹಾಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾರೇ ಆಗಲಿ ಮರ್ಯಾದೆ ಹೋಯಿತು ಅಂತ ಚಿಂತಿಸಿ ಸಾವಿನ ದಾರಿಯನ್ನು ಹಿಡಿಯುವುದು ಸೂಕ್ತವಲ್ಲ. ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ, ನಿಮ್ಮ ಸುತ್ತಮುತ್ತ ಮೂರು ಬಿಟ್ಟವರೇ ಕಾಣಿಸುತ್ತಾರೆ. ಇಲ್ಲಿ ಯಾರೂ ಕೂಡ ಅಸಮರ್ಥರಲ್ಲ, ಯಾರೂ ಕೂಡ ಸಮರ್ಥರೂ ಅಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ವಿಚಾರಗಳಲ್ಲಿ ಅಸಮರ್ಥರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ, ಕಾಳಜಿಯನ್ನು ಮಾಡುವವರು ಕೂಡ ಸಿಗುತ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದು ಬೇರೆ, ಕಾಳಜಿಯನ್ನು ವಹಿಸುವುದು ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದೇ ಬೇರೆ. ಅರ್ಥ ಮಾಡಿಕೊಳ್ಳುವಂಥವರು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಯಾಗಿರುವಂಥದ್ದು. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಎನ್ನುವುದು ಭಾವನಾತ್ಮಕವಾಗಿ ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ಬಂಡೆ ಅಡ್ಡ ಬಂತು ಅಂತ ನದಿ ನೀರು ಹಿಂದೆ ಹರಿಯುವುದಕ್ಕೆ ಹೋಗುವುದೇ ಇಲ್ಲ. ಆ ಬಂಡೆಯನ್ನು ಬಳಸಿ ಮುಂದೆ ಸಾಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಿ ಹಿಂದೆ ಸರಿಯುವುದಕ್ಕೆ ಹೋಗಬಾರದು. ಅದನ್ನು ದಾಟಿ ಮುಂದೆ ಹೋಗುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಆತನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದಕ್ಕೆ ಸಾಧ್ಯವಾಗುವುದು. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದೇ ಇಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದೇ ಇಲ್ಲ. ಅಸತ್ಯವನ್ನು ಮುಚ್ಚಿಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ, ಆದರೆ ಸತ್ಯ ಎನ್ನುವುದು ಎಂದಿಗೂ ಕೂಡ ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಆದರೂ ಕೂಡ ಅದರ ಪಾಡಿಗೆ ಬಿಟ್ಟರೆ ಅದು ತಿಳಿಯಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ನೋವುಗಳು, ಸಮಸ್ಯೆಗಳು, ತೊಂದರೆಗಳನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು, ತೊಂದರೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಹೆಚ್ಚು
ಕುಸಿದರೆ ನೀರು ಕೂಡ ಆವಿಯಾಗಿ ಹೋಗುತ್ತದೆ. ಅದೇ ತರಹ ಸಹಿಸಿಕೊಳ್ಳುತ್ತಾರೆ ಎಂದು ನೋವಿನ ಮೇಲೆ ನೋವನ್ನು ಕೊಡುತ್ತಾ ಹೋದರೆ ಸಂಬಂಧಗಳು ಹರಿದು ಹೋಗುತ್ತದೆ. ಪ್ರತಿಯೊಂದು ಹೃದಯಕ್ಕೂ ಕೂಡ ತನ್ನದೇ ಆಗಿರುವಂತಹ ನೋವು ಇರುತ್ತದೆ. ಆ ನೋವನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿಸುವಂತಹ ಶಕ್ತಿ ಇರುವುದು ಆ ಹೃದಯವನ್ನು ಪ್ರೀತಿಸುವಂತಹ ಮತ್ತೊಂದು ಹೃದಯಕ್ಕೆ ಮಾತ್ರ ಇರುತ್ತದೆ. ಜೀವನದಲ್ಲಿ ಕಣ್ಣು ಎಷ್ಟೇ ಚಿಕ್ಕದಾಗಿ ಇದ್ದರೂ ಕೂಡ ಕನಸು ಎನ್ನುವುದು ದೊಡ್ಡದಾಗಿಯೇ ಇರಬೇಕು. ಹೃದಯ ಮುಷ್ಟಿ ಎಷ್ಟೇ ಇದ್ದರೂ ಕೂಡ ಅದರಲ್ಲಿ ಪ್ರೀತಿ ಮಾತ್ರ ಸಾಗರದಷ್ಟು ಇರಬೇಕು. ಕನಸಲ್ಲಿ ಎಲ್ಲರನ್ನ ಪ್ರೀತಿಸಿ, ಮನಸ್ಸಿನಲ್ಲಿ ಕೆಲವರನ್ನ ಮಾತ್ರ ಪ್ರೀತಿಸಿ, ಆದರೆ ಹೃದಯದಲ್ಲಿ ಒಬ್ಬರನ್ನ ಮಾತ್ರ ಪ್ರೀತಿಸಿ. ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತದೆ. ಸಮಯ ಅನ್ನುವುದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡುತ್ತದೆ. ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತದೆ, ಆದರೆ ಸಹಿಸಿಕೊಳ್ಳುವಂತಹ ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕು. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಗಳ ಬೆಲೆ, ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡಿಕಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ಎನ್ನುವುದು ತಿಳಿಯುತ್ತದೆ. ಜೀವನದಲ್ಲಿ ಕತ್ತಲಾಗದೆ ನಕ್ಷತ್ರ ಕಾಣುವುದೇ ಇಲ್ಲ, ಕಷ್ಟವಿಲ್ಲದೆ ಜೀವನ ನಡೆಯುವುದೇ ಇಲ್ಲ. ಏಳು ಬೀಳಿನ ನಡುವೆ ಬಾಳ ಬಂಡಿಯ ಪಯಣ ಎನ್ನುವುದು ಸಾಗುತ್ತಾ ಇರಬೇಕು. 1000 ಮುಳ್ಳುಗಳು ಇದ್ದರೂ ಕೂಡ ಗುಲಾಬಿಯಂತೆ ಮಿಂಚಬೇಕು. ಅದುವೇ ನಿಜವಾದ ಜೀವನಕ್ಕೆನ್ನುವುದು. ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಗಾಳಿಗೆ ಗಾಳ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಮುಳ್ಳಿನ ಗಿಡಕ್ಕೆ ಬಟ್ಟೆಯನ್ನು ಒಣಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಕೆಲವರಿಗೆ ಎಷ್ಟೇ ಒಳ್ಳೆಯ ಅಭಿಪ್ರಾಯಗಳನ್ನು ಅಥವಾ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರಿಂದ ಕೆಟ್ಟವರು ಅನಿಸಿಕೊಳ್ಳುವುದು ಮಾತ್ರ ತಪ್ಪುವುದೇ ಇಲ್ಲ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ಕಾಳಜಿಯನ್ನು ತೋರಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಂದಿನ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಇರುವಂತಹ ಜನ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಹಾಕುವ ಬಟ್ಟೆ ನೋಡಿ ಸ್ನೇಹವನ್ನು ಮಾಡಬೇಡಿ, ಇರುವ ಹಣ ನೋಡಿ ಪ್ರೀತಿಯನ್ನು ಮಾಡಬೇಡಿ, ಮಾಸುವ ಹೃದಯಕ್ಕೆ ಮರುಳಾಗಬೇಡಿ. ಏಕೆಂದರೆ ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಒಳ್ಳೆಯ ಗುಣ ನಾವು ಬಳಸುವ ವಸ್ತುಗಳಲ್ಲಿ ಇರುವುದಿಲ್ಲ, ನಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ. ಜೀವನದಲ್ಲಿ ಒಳ್ಳೆಯತನವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಒಳ್ಳೆಯವರು ಸಂತಸವನ್ನು ಕೊಡುತ್ತಾರೆ, ಕೆಟ್ಟವರು ಅನುಭವವನ್ನು ಕೊಡುತ್ತಾರೆ. ದುಷ್ಟರು ಪಾಠವನ್ನು ಕಲಿಸುತ್ತಾರೆ, ಉತ್ತಮರಾದವರು ಸವಿನೆನಪುಗಳನ್ನು ಕೊಡುತ್ತಾರೆ. ಆದ್ದರಿಂದ ಎಂತಹ ಜನರನ್ನು ಕೂಡ ನಾವು ದೂಷಿಸುವುದಕ್ಕೆ ಹೋಗಲೇಬಾರದು. ಎಲ್ಲರಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠ ಎನ್ನುವುದು ನಮಗೆ ಸಿಕ್ಕೇ ಸಿಗುತ್ತದೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಪಾಠವನ್ನು ಕಲಿಸುವವರೇ ಬರುತ್ತಾರೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ಕೊಟ್ಟಂತಹ ಪ್ರೀತಿ, ರೈತ ಕೊಟ್ಟಂತಹ ಅನ್ನ, ರಕ್ಷಣೆ ಕೊಟ್ಟಂತಹ ಸೈನಿಕ, ವಿದ್ಯೆಯನ್ನು ಕೊಟ್ಟಂತಹ ಗುರು, ಇವೆಲ್ಲವೂ ಕೂಡ ಬೆಲೆ ಕಟ್ಟಲು ಆಗದೇ ಇರುವಂತಹ ನಮ್ಮ ಜೀವನದ ಅತ್ಯಮೂಲ್ಯವಾಗಿರುವಂತಹ ಮೌಲ್ಯಗಳು. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಕೂಡ ನೀವು ಅವಮಾನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತದೆ. ಇಂದು ಕೆಳಗೆ ಬಿದ್ದವನು ನಾಳೆ ಮೇಲೆ ಏಳಲೇಬೇಕು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಕಷ್ಟ ಅಂತ ಹೋದರೆ ಯಾರೂ ಸಹಾಯವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟ ಅಂತ ಹೇಳಿದರೆ ಯಾರೂ ಕೂಡ ಪ್ರೀತಿ ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುವುದು, ಕಷ್ಟನ ತೋರಿಸಿಕೊಳ್ಳಬಾರದು, ಇಷ್ಟನ ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆಯೇ ಇಲ್ಲ, ಇಷ್ಟಕ್ಕೆ ಬೆಲೆಯೇ ಇಲ್ಲ. ಅನ್ನ ತಿನ್ನುವುದು ಬದುಕಲ್ಲ, ಅನ್ನ ಹುಡುಕುವುದು ಬದುಕು. ಹಣ ಕೊಡಿಸುವುದು ಬದುಕಲ್ಲ, ಕೂಡಿ ಬಾಳುವುದು ಬದುಕು. ನೆಮ್ಮದಿ ಕೊಡುವುದು ಬದುಕಲ್ಲ, ನಾವಿರುವಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾಗಿರುವುದು ನಿಜವಾದಂತಹ ಬದುಕು. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಸಣ್ಣತನ ಇರಲೇಬಾರದು. ಏಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದ ಅಲ್ಲ, ಸಣ್ಣತನದಿಂದ ತನ್ನ ಒಂದು ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಮಾತುಗಳು ಹೇಳುವವರ ಹತ್ತಿರ ಎಲ್ಲ ಜನರು ಬಂದು ಸೇರುತ್ತಾರೆ,
ಆದರೆ ಕಷ್ಟಪಟ್ಟು ದುಡಿಯುವವರ ಹತ್ತಿರ ಗೆಲುವು ಶಾಶ್ವತವಾಗಿ ಬಂದು ಸೇರುತ್ತದೆ. ಜೀವನದಲ್ಲಿ ಕಷ್ಟಪಡುವುದನ್ನು ಕಲಿತುಕೊಳ್ಳಬೇಕು. ಕಷ್ಟದಲ್ಲಿ ಸುಖ ಇದೆ ಎನ್ನುವುದನ್ನು ಮರೆಯಲೇಬಾರದು. ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು, ಆದರೆ ಈಜುವಂತಹ ಮೀನು ಯಾವತ್ತಿಗೂ ಕೂಡ ಹಾರುವುದಕ್ಕೆ ಆಗುವುದೇ ಇಲ್ಲ. ಅದೇ ರೀತಿ ಮಾಡಿದಂತಹ ಸ್ನೇಹ ದೂರ ಆಗಬಹುದು, ಆದರೆ ಸ್ನೇಹದ ನೆನಪು ಮಾತ್ರ ದೂರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ತ ಮೇಲೆ ಇಡುವ ಬೆಂಕಿ ಈ ದೇಹವನ್ನು ಎಷ್ಟು ಸುಡುತ್ತದೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಜೀವಂತವಾಗಿ ಇರುವಾಗ ಈ ಮನಸ್ಸಿಗೆ ನಂಬಿದವರು ಇಡುವಂತಹ ಕೊಳ್ಳಿಯ ಕಾವು ಇದೆಯಲ್ಲ, ಅದು ಜೀವಂತವಾಗಿ ನೋವಿನಲ್ಲಿ ಬೆರೆಯುವಂತೆ ಮಾಡುತ್ತದೆ. ಜೀವನವೇ ಹಾಗೆ ಎಲ್ಲ ರೀತಿಯ ಪಾಠವನ್ನು ನಮಗೆ ಕಲಿಸಿ ಕೊಡುತ್ತದೆ. ಆಡಿಕೊಂಡು ಅಣುಕಿಸುವವರೆಲ್ಲರೂ ಕೂಡ ಅನ್ನವನ್ನು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಉರಿದುಕೊಳ್ಳುವವರೆಲ್ಲರೂ ಕೂಡ ಉದ್ಧಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ನಿಮ್ಮದು, ನಿಮ್ಮಿಷ್ಟದಂತೆ ಬದುಕಿ. ಯಾರನ್ನೂ ಕೂಡ ಇಲ್ಲಿ ನೀವು ಮೆಚ್ಚಿಸುವಂತಹ ಕಾರ್ಯಕ್ಕೆ ಮುಂದಾಗಲೇಬಾರದು. ನಿಮ್ಮಿಷ್ಟದಂತೆ ನೀವು ಜೀವನವನ್ನು ರೂಪಿಸಿಕೊಳ್ಳುವುದನ್ನು, ಜೀವನವನ್ನು ನಡೆಸುವುದನ್ನು ಕಲಿತುಕೊಳ್ಳಬೇಕು. ಮನಸ್ಸಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಒಳೆಯುವ ಬದಲು ಒಳಗಡೆ ಚಿನ್ನದಂತೆ ಸಿಹಿಯನ್ನು ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಕೂಡ ಪರವಾಗಿಲ್ಲ, ಒಳೆಯುವುದು ಮುಖ್ಯವಲ್ಲ. ನೋಡಿ, ಒಳ್ಳೆಯ ಮನಸ್ಸು ಇರುವುದು ತುಂಬಾ ಮುಖ್ಯವಾದಂಥದ್ದು. ಇಂದಿನ ಸಮಾಜದಲ್ಲಿ ಬರೀ ಕೊಳಕನ್ನು ತುಂಬಿಕೊಂಡಂಥವರೇ ಹೆಚ್ಚಾಗಿ ನಮಗೆ ತೋರಿಸುತ್ತಾರೆ. ಮನಸಾರೆ ಒಪ್ಪಿದ ಮನಸ್ಸಿಗೆ ನನ್ನ ಮಾತು ಬೇಡವಾಯಿತು. ಮನಸ್ಸಿನ ಮಾತು ಹೇಳಿಕೊಳ್ಳಲು ಮನಸ್ಸು ಇಲ್ಲದಂತಾಯಿತು. ಕೊನೆಗೆ ನೊಂದ ಮನಸ್ಸಿಗೆ ಏಕಾಂತವೇ ಇಷ್ಟವಾಯಿತು. ಸಿಹಿ ನೀರನ್ನು ತುಂಬಿಕೊಂಡಿರುವಂತಹ ಬಾವಿ ಮೌನವಾಗಿ ಇರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವಂತಹ ಸಮುದ್ರ ಆರ್ಭಟಿಸುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾರೆ. ಜ್ಞಾನಿಯಾದವನು ಮೌನವಾಗಿ ಇರುವುದನ್ನು ಕಲಿತುಕೊಂಡಿರುತ್ತಾನೆ. ಉಗುರು ಬೆಳೆದ ಸಂದರ್ಭಗಳಲ್ಲಿ ಉಗುರನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ತೆಗೆಯುವುದೇ ಇಲ್ಲ. ಅದೇ ರೀತಿಯಾಗಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕೇ ಹೊರತು ಸಂಬಂಧಗಳನ್ನು ಎಂದಿಗೂ ಕೂಡ ಮುರಿಯುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಮಾಡಿದ ಸಹಾಯ, ಗಳಿಸಿದ ವಿಶ್ವಾಸ, ಬೆಳೆಸಿದ ಸ್ನೇಹ, ಹಂಚಿದ ಪ್ರೀತಿ ಹಾಗೂ ಉಳಿಸಿಕೊಂಡ ನಂಬಿಕೆ ಕೊನೆಯವರೆಗೂ ಕೂಡ ಇರುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಕೂಡ ಉಳಿಸಿಕೊಳ್ಳುವಂತಹ ನಂಬಿಕೆಯನ್ನು ಜೀವನದಲ್ಲಿ ರೂಢಿಸಿಕೊಳ್ಳಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.